ನಮಸ್ಕಾರ ಮೇಷರಾಶಿಯವರೇ, ಬೋಧಿಸತ್ವ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಟ್ಯಾರೋ ಕಾರ್ಡ್ ಸಂದೇಶ ಹಂಚ್ಕೋತಾ ಇದ್ದೀನಿ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾವ ಅವಕಾಶಗಳು ಬರ್ತಾ ಇದೆ, ಎಚ್ಚರಿಕೆಗಳೇನು, ಆಶೀರ್ವಾದಗಳು ಯಾವ್ಯಾವುದು ನಿಮ್ಮ ಕಡೆ ನೋಡ್ತಾ ಇದೆ, ಎಲ್ಲವನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ನಿಮ್ಮ ರಾಶಿಗೆ 3 ಪ್ರಕಾರದ ಟ್ಯಾರೋ ಕಾರ್ಡ್ಸ್ ಬಂದಿದೆ. ಅದರಲ್ಲಿ ಮೊದಲನೇದು ಫೂಲ್, 2 ಆಫ್ ಪೆಂಟಿಕಲ್ಸ್ ಮತ್ತು ದ ಸನ್. ನಾನೀಗ 3 ಕಾರ್ಡನ್ನು ತೆಗೆದಿದ್ದೇನೆ. ಈ 3 ಕಾರ್ಡ್ಗಳು ನಿಮ್ಮ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇರುವಂತಹ ಭವಿಷ್ಯನ ಹೇಳುತ್ತೆ. ಮೊದಲನೇ ಕಾರ್ಡ್ ಬಂದಿದೆ ದ ಫೂಲ್. ಈ ಕಾರ್ಡು ಒಂದು ಹೊಸ ಆರಂಭದ ಸಂಕೇತ ಆಗಿರುತ್ತೆ. ಈ ತಿಂಗಳು ನೀವು ಹೊಸ ಕೆಲಸ, ಹೊಸ ಸಂಬಂಧ ಅಥವಾ ಹೊಸ ಪ್ರಾಜೆಕ್ಟ್ನ ಆರಂಭಿಸ್ಬೋದು ಅಥವಾ ಸಾಧ್ಯತೆಗಳಿದೆ. ಆದರೆ ಗಮನಿಸಬೇಕಾಗಿರೋದು, ಈ ಕಾರ್ಡ್ ಹೇಳ್ತಿದೆ ಧೈರ್ಯ ಇರಲಿ, ಆದರೆ ಅತಿಯಾದ ಅರ್ಜೆಂಟ್ ನಿರ್ಧಾರಗಳು ಬೇಡ. ಓಕೆನಾ? ಉದಾಹರಣೆಗೆ, ಕೆಲಸದಲ್ಲಿ ಯಾರಾದರೂ ಹೊಸ ಅವಕಾಶ ಕೊಡ್ಬೋದು, ಆದರೆ ಎಲ್ಲ ವಿವರ ತಿಳ್ಕೊಂಡು ನೀವು ಇಳಿಬೇಕಾಗತ್ತೆ. ಅಥವಾ ಪ್ರೀತಿನಲ್ಲಿ ಹೊಸ ವ್ಯಕ್ತಿ ಬರ್ಬೋದು, ಆದರೆ ನಿಧಾನವಾಗಿ ಮುಂದುವರಿರಿ. ಯಾವ್ಯಾವ ಒಳ್ಳೆ ವಿಚಾರಗಳು ನಡೀಬಹುದು? ಮೇಷರಾಶಿಯವರು ಈ ತಿಂಗಳು ನಿಮಗೆ ಅನೇಕ ಚೇತರಿಕೆಗಳು ಕಾಣಿಸ್ತಾ ಇದೆ. ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತೆ. ನಿಮಗೆ ಹೊಸ ಹವ್ಯಾಸ ಅಥವಾ ಕ್ರಿಯೇಟಿವ್ ಪ್ರಾಜೆಕ್ಟ್ನ ಶುರು ಮಾಡ್ಬೋದು ಅಥವಾ ಪ್ರೇರಣೆ ಕೂಡ ಅನ್ನಿಸ್ಬೋದು ನಿಮಗೆ. ವಿಶೇಷವಾಗಿ ಸೆಪ್ಟೆಂಬರ್ 15ರ ನಂತರ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಕೆರಿಯರ್, ರಿಲೇಷನ್ಶಿಪ್, ಹೆಲ್ತನ್ನು ನೋಡೋದಾದರೆ ಹೊಸ ಪ್ರಾಜೆಕ್ಟ್, ಬಿಸ್ನೆಸ್ಗಳು ಸಿಗೋ ಚಾನ್ಸಸ್ ಇದೆ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಸಣ್ಣ ಒತ್ತಡ ಇರ್ಬೋದು, ಆದರೆ ಹೆಚ್ಚು ಕಾಳಜಿ ಏನು ಅವಶ್ಯಕತೆ ಇರೋದಿಲ್ಲ. ಆರಾಮಾಗಿರಿ. ಇಲ್ಲಿ 2ನೇ ಕಾರ್ಡ್ ಬಂದು 2 ಆಫ್ ಪೆಂಟಿಕಲ್ಸ್. ಇದು ಹೇಳ್ತಾ ಇದೆ ಸಮಯ ನಿರ್ವಹಣೆ ಬಹಳ ಮುಖ್ಯ ಅಂತ. ಈ ತಿಂಗಳು ನೀವು 2 ಪ್ರಮುಖ ಕೆಲಸಗಳಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಬಹುದು. ಒಂದು ಕಡೆ ಕೆಲಸ, ಮತ್ತೊಂದು ಕಡೆ ವೈಯಕ್ತಿಕ ಜೀವನ. ಒತ್ತಡದಿಂದ ತಪ್ಪಿಸೋದಕ್ಕೆ ಅಂದರೆ ಟೈಮ್ ಟೇಬಲ್ನ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಮತ್ತಷ್ಟು ಹಣದಲ್ಲಿ ಅತಿಯಾದ ಖರ್ಚು ಕೂಡ ಆಗಬಹುದು. ಹೂಡಿಕೆ ಅಂದರೆ ಶೇರ್ ಮಾರ್ಕೆಟ್ಗಳಲ್ಲಿ ನೀವು ಎಚ್ಚರಿಕೆಯಿಂದ ಇನ್ವೆಸ್ಟ್ ಮಾಡಬೇಕಾಗಿ ಬರುತ್ತೆ. 3ನೇ ಕಾರ್ಡು ದ ಸನ್ ಬಂದಿದೆ. ಇದು ತುಂಬ ಧನಾತ್ಮಕವಾದಂಥ ಕಾರ್ಡ್. ಇದರ ಅರ್ಥ ಏನಂತಂದರೆ ಸಂತೋಷ, ಯಶಸ್ಸು, ಬೆಳಕು ಎಲ್ಲ ಇದರಲ್ಲಿದೆ. ಅಂದರೆ ಇವೆಲ್ಲವೂ ನಿಮ್ಮ ಕಡೆ ಬರ್ತಿದೆ ಅಂತ ಅರ್ಥ. ಅಂದರೆ ಷರತ್ತು ಏನು ಗೊತ್ತಾ? ನೀವು ವಿಶ್ವಾಸನ ಕಳ್ಕೋಬಾರ್ದು. ಐ ಮೀನ್ ಟು ಸೇ, ನೀವು ಯಾವುದೇ ಥರವಾಗೂ ಬೇಜಾರಾಗಬಾರ್ದು ಏನಾದರೂ ಸ್ವಲ್ಪ ಸ್ಲೋ ಆಯಿತು ಅಂದಾಗ. ನಿಮಗೆ ಈ ಕಾರ್ಡ್ಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋವಂಥ ಬಣ್ಣಗಳನ್ನು, ಸಂಖ್ಯೆನ ಹೇಳ್ತೀನಿ. ಭಾಗ್ಯದ ಬಣ್ಣ ಕೆಂಪಾಗಿರುತ್ತೆ. ಭಾಗ್ಯದ ಸಂಖ್ಯೆ 1. ಭಾಗ್ಯದ ದಿನ ಸೆಪ್ಟೆಂಬರ್ 21 ಆಗಿರುತ್ತೆ. ಧನಾತ್ಮಕವಾಗಿ ನೀವು ಗ್ಯಾರಂಟಿಡ್ ಕೆಲಸ ಏನು ಮಾಡಬೇಕಂತಂದರೆ ಅಥವಾ ಅಂದ್ಕೊಳ್ಬೇಕಾಗಿರೋದೇನೆಂದರೆ, ನಾನು ಧೈರ್ಯಶಾಲಿ, ನನಗೆ ಯಶಸ್ಸು ಖಂಡಿತ ಸಿಗುತ್ತೆ, ಇದೆಲ್ಲ ಗ್ಯಾರಂಟೆಡ್ ಅಂತ ಅಂದ್ಕೋಬೇಕು. ಉಪಾಯಗಳು, ನಿಮಗೆ ಫೀಲ್ ತುಂಬ ಲೋ ಅನ್ನಿಸ್ತಾ ಇದೆ ಅಂತಂದರೆ ಏನು ಉಪಾಯ ಮಾಡಬೇಕು ನೀವು? ಅದಕ್ಕೆ ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ, ಅಂದರೆ ಅರ್ಘ್ಯ ಬಿಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. 3 ನಿಮಿಷದಷ್ಟು ಆದರೂ ನೀವು ಧ್ಯಾನ ಮಾಡಿ. ಮೇಷರಾಶಿಯವರು ಈ ತಿಂಗಳು ನಿಮಗೆ ಒಳ್ಳೆಯ ಬದಲಾವಣೆ ಆಗತ್ತೆ. ವಿಶ್ವಾಸ ಕಳ್ಕೋಬಾರ್ದು ಯಾವುದೇ ಕಾರಣಕ್ಕೂ. ನೀವು ಎಲ್ಲ ರೀತಿಯಲ್ಲೂ ಮುಂದೆ ಹೋಗಬೇಕು ಅನ್ನೋ ವಿಚಾರ ಮಾತ್ರ ನಿಮ್ಮ ತಲೆಯಲ್ಲಿ ಇರಬೇಕು. ಸ್ನೇಹಿತರೆ, ನಾನು ಕರ್ಮನ ತುಂಬ ನಂಬ್ತೀನಿ. ಹಾಗೆ ನಿಮಗೂ ಇದೊಂದು ಮೆಸೇಜ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಎಲ್ಲದೂ ಕರ್ಮದ ಫಲ ಆಗಿರುತ್ತೆ. ಒಳ್ಳೆಯದನ್ನು ಮಾಡಬೇಕು, ಧನಾತ್ಮಕವಾಗಿರಬೇಕು, ಅಂದರೆ ಪಾಸಿಟಿವ್ ಆಗಿರಬೇಕು. ಯಾಕೆಂದರೆ ಅದು ನಮ್ಮ ಭವಿಷ್ಯನ ರೂಪಿಸುತ್ತೆ. ಇದರಲ್ಲಿ ಒಂದು ಮುಖ್ಯ ವಿಚಾರ ನೀವು ತಿಳ್ಕೊಬೇಕಂದ್ರೆ, ಕರ್ಮ. ನೀವು ನಿನ್ನೆ ಮಾಡಿರೋ ಅಥವಾ ಹಿಂದೆ ಮಾಡಿರೋ ಕೆಟ್ಟ ಕೆಲಸ ಇವತ್ತು ನೀವು ಒಳ್ಳೆ ಪ್ರಿಡಿಕ್ಷನ್ನ ಕೇಳಿದ್ರೂ ಕೂಡ ಅದು ತಕ್ಷಣ ಚೇಂಜ್ ಆಗಲ್ಲ. ಕರ್ಮ ಒಂದು ನದಿ ಥರ, ಅದು ತನ್ನ ದಾರಿಗೆ ಹೋಗ್ತಾ ಇರುತ್ತೆ. ಹೀಗಾಗಿ ಪ್ರಿಡಿಕ್ಷನ್ ಪಾಸಿಟಿವ್ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎದ್ದು ಕೂತ್ಕೊಳ್ಳೋದು ಅದೆಲ್ಲ ಮಾಡೋ ಹಂಗಿಲ್ಲ. ಒಳ್ಳೆಯದನ್ನು ಮಾಡಿ ಧನಾತ್ಮಕವಾಗಿರಬೇಕು. ಯಾಕೆಂದರೆ ಹಿಂದಿನ ಕರ್ಮದ ಫಲ ಯಾವತ್ತೂ ಬಂದೇ ಬರುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಕರೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾತ್ರ ಯಾವತ್ತೂ ಮಾಡಿ. ಓಕೆನಾ? ಕರ್ಮ ಅಂದರೆ ಕೆಲಸ ಅಲ್ಲ, ಅದು ಕೇವಲ ಜವಾಬ್ದಾರಿನೂ ಅಲ್ಲ. ಕರ್ಮ ಅಂದರೆ ಫಲದ ನಿರೀಕ್ಷೆನೇ ಇಲ್ಲದೆ ಕೆಲಸ ಮಾಡೋದು. ನಿಷ್ಕಾಮ ಕರ್ಮ ಮಾಡಬೇಕಾಗಿ ಬರುತ್ತೆ. ಯಾವ ಕರ್ಮಕ್ಕೂ ಫಲದ ಆಕಾಂಕ್ಷೆ ಇಟ್ಕೋಬೇಡಿ.
ಫಲ ಸಿಕ್ಕಿದ್ರೆ ಖುಷಿ ಪಡೋದಾಗಲಿ, ಫಲ ಸಿಗದಿದ್ರೆ ದುಃಖ ಪಡೋದಾಗಲಿ ಬೇಡ. ಈ ಭವಿಷ್ಯವಾಣಿ ಅಥವಾ ಪ್ರಿಡಿಕ್ಷನ್ ನಿಮಗೆ ಅಲರ್ಟ್ ಆಗಿರೋದಕ್ಕೋಸ್ಕರ ಅಷ್ಟೇ. ಮತ್ತು ಒಳ್ಳೆಯ ಕರ್ಮಗಳನ್ನು, ಒಳ್ಳೆಯ ಆಶೀರ್ವಾದಗಳನ್ನು ಸಂಗ್ರಹಿಸೋದು ನಿಮ್ಮ ಕರ್ತವ್ಯ. ಥ್ಯಾಂಕ್ ಯು ಸ್ನೇಹಿತರೆ. ಒಳ್ಳೆಯದಾಗಲಿ. ಶುಭಮಸ್ತು. ಇದು ನಮ್ಮ ಸೆಪ್ಟೆಂಬರ್ನ ಟ್ಯಾರೋ ಸಂದೇಶ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇನ್ನಷ್ಟು ಟ್ಯಾರೋ ಮಾರ್ಗದರ್ಶನಕ್ಕಾಗಿ ನಮ್ಮ ಬೋಧಿಸತ್ವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.